ನಾಡಿನ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಐತಿಹಾಸಿಕ ಸಂತ ಫಿಲೋಮಿನಾ ಚರ್ಚ್ನಲ್ಲಿ ಮಧ್ಯರಾತ್ರಿಯಿಂದಲೇ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಯಿತು. ಭಕ್ತರಿಂದ ಸಾಮೂಹಿಕ ಏಸು ಗೀತೆಗಳ ಗಾಯನ ಮಾಡಲಾಯಿತು. ದೀಪಾಲಂಕಾರದಿಂದ ಸಂತ ಫಿಲೋಮಿನಾ ಚರ್ಚ್ ಕಂಗೊಳಿಸಿತು. ರಾತ್ರಿನೇ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಭಕ್ತರು ಆಗಮಿಸಿ ಪ್ರಾರ್ಥಿಸಿದ್ರು. ಹುಬ್ಬಳ್ಳಿ ಸಿಲಿಂಡರ್ ಸ್ಫೋಟದಿಂದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಗಾಯಗೊಂಡಿದ್ದಾರೆ. ಸದ್ಯ ಗಾಯಾಳುಗಳು ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಿಂದ ಆಗಮಿಸಿದ್ದ ಪ್ಲಾಸ್ಟಿಕ್ ಸರ್ಜರಿ ತಜ್ಞರು ಗಾಯಾಳುಗಳನ್ನ ಭೇಟಿಯಾಗಿದ್ರು. ಸದ್ಯ 9 ಅಯ್ಯಪ್ಪ ಮಾಲಾಧಾರಿಗಳ ಆರೋಗ್ಯ ಸ್ಥಿರವಾಗಿದೆ. ಆದರೆ ಮಾಲಾಧಾರಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮ್ಮಾರ ಹೇಳಿದ್ದಾರೆ. ಹುಬ್ಬಳ್ಳಿ ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡಿರುವ ಅಯ್ಯಪ್ಪ ಮಾಲಾಧಾರಿಗಳ ನೆರವಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಧಾವಿಸಿದೆ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಗಾಯಾಳುಗಳ ಸಂಬಂಧಿಕರಿಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಿದೆ. 9 ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಗಳಿಗೆ ಧನ ಸಹಾಯ ಮಾಡಿದೆ. ಸಚಿವ ಸಂತೋಷ್ ಲಾಡ್ ನೆರವಿಗೆ ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಸ್ಥರು ಧನ್ಯವಾದ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಡಿ ಗ್ಯಾಂಗ್ ಉಳಿದ ಆರೋಪಿಗಳು ನಿನ್ನೆ ರಿಲೀಸ್ ಆಗಿದ್ದಾರೆ. ವಿಜಯಪುರ ಕಾರಾಗೃಹದಿಂದ A10 ವಿನಯ್ ಬಿಡುಗಡೆಯಾಗಿದ್ರು. ಜೈಲಿನ ಬಳಿ ಬಂದಿದ್ದ ಸ್ನೇಹಿತರು ವಿನಯ್ನನ್ನ ಕರೆದುಕೊಂಡು ಹೋದ್ರು. ಅತ್ತ ಧಾರವಾಡ ಕಾರಾಗೃಹದಿಂದ A9 ಧನರಾಜ್ ರಿಲೀಸ್ ಆಗಿದ್ದಾನೆ. ಕರೆದುಕೊಂಡು ಹೋಗೋದಕ್ಕೆ ಯಾರೂ ಬಾರದ ಹಿನ್ನೆಲೆಯಲ್ಲಿ ಧನರಾಜ್ ಏಕಾಂಗಿಯಾಗಿ ನಡೆದುಕೊಂಡು ಹೋದ. ಈತ ಮೈಸೂರಿನ ಜೈಲಿನಿಂದ A5 ನಂದೀಶ್ಗೂ ಬಿಡುಗಡೆ ಭಾಗ್ಯ ಸಿಕ್ಕಿತ್ತು. ಆದರೆ ಶ್ಯೂರಿಟಿ ಸಿಗದಿದ್ದಕ್ಕೆ ರಾಘವೇಂದ್ರಗೆ ಬಿಡುಗಡೆ ಆಗಿಲ್ಲ. ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿ ಜೈಲು ಸೇರಿದ್ದ ಡ್ರೋನ್ ಪ್ರತಾಪ್ ನಿನ್ನೆ ರಿಲೀಸ್ ಆಗಿದ್ದಾನೆ. ತುಮಕೂರು ಜಿಲ್ಲೆಯ ಮಧುಗಿರಿ ಉಪ ಕಾರಾಗೃಹದಿಂದ ಹೊರಬರ್ತಾ ಇದ್ದಂತೆ ಡ್ರೋನ್ ಪ್ರತಾಪ್ ನನಗೆ ನ್ಯಾಯ ಬೇಕು ಎಂದಿದ್ದಾನೆ. ದೇಶದಾದ್ಯಂತ ನೂರಾರು ಪ್ರಯೋಗಗಳನ್ನ ಪೋಸ್ಟ್ ಮಾಡುತ್ತಾರೆ. ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ? ನನ್ನೊಬ್ಬನನ್ನ ಯಾಕೆ ಬಂಧಿಸಿದ್ದೀರಿ ಅಂತ ಡ್ರೋನ್ ಪ್ರತಾಪ್ ಪ್ರಶ್ನಿಸಿದ್ದಾನೆ. ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ರೆ ತೋರಿಸ್ತೀನಿ. ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ? ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ಬೆಳಗಾವಿ ಪೊಲೀಸರ ನಡೆ ಖಂಡಿಸಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ DC ಕಚೇರಿ ಎದುರು ಜಮಾಯಿಸಿದ್ದ ಪತ್ರಕರ್ತರು CT ರವಿಯನ್ನ ಕಾರಿನಲ್ಲಿ ಸುತ್ತಾಡಿಸುವಾಗ ವರದಿ ಮಾಡಿದ್ದಕ್ಕಾಗಿ ಪೊಲೀಸರು ಲಾಠಿ ಬೀಸಿದ್ದಾರೆ ಅಂತ ಆರೋಪಿಸಿದ್ರು. ಕಾರು ಅಪಘಾತ ಮಾಡಿ ತಡೆಯುವುದಕ್ಕೆ ಯತ್ನಿಸಿದ್ದಾರೆ. ಪತ್ರಕರ್ತರ ಜೊತೆ ಅನುಚಿತವಾಗಿ ವರ್ತಿಸಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ DC ಮೊಹಮ್ಮದ್ ರೋಷನ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಳೆದ 6 ದಶಕಗಳಿಂದ ಅತ್ಯುತ್ತಮ ಆಭರಣಗಳನ್ನು ರಚಿಸುತ್ತಾ ಹೆಸರುವಾಸಿಯಾಗಿರುವ GRT ಜ್ಯುವೆಲರ್ಸ್ ತನ್ನ 60ನೇ ವರ್ಷದ ಶ್ರೇಷ್ಠತೆಯನ್ನ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಐತಿಹಾಸಿಕ ಸಾಧನೆಯಲ್ಲಿ GRT ಜ್ಯುವೆಲರ್ಸ್ ಸಂಸ್ಥೆ ಮಾಡಿದೆ. 22 ಕ್ಯಾರೆಟ್ ಚಿನ್ನದಲ್ಲಿ 3.527 ಕಿಲೋಗ್ರಾಂ ತೂಕದ ಬೃಹತ್ ಜುಮುಕಿಗಳನ್ನ ತಯಾರಿಸುವ ಮೂಲಕ ಗಿನ್ನಿಸ್ ದಾಖಲೆ ಮಾಡಿದೆ. ಈ ಐತಿಹಾಸಿಕ ಸಾಧನೆಯನ್ನ ಅಧಿಕೃತವಾಗಿ ಗುರುತಿಸಿ GRT ವ್ಯವಸ್ಥಾಪಕ ನಿರ್ದೇಶಕರಾದ GR ಅನಂತ ಪದ್ಮನಾಭನ್ ಮತ್ತು GR ರಾಧಾಕೃಷ್ಣನ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ವಾಕ್ಮೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಹೊಸ ರಾಯಭಾರಿಯನ್ನಾಗಿ ಘೋಷಿಸಿದೆ. ದುಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾಕ್ಮೆಟ್ ಪಾದರಕ್ಷೆಯ ನಿರ್ದೇಶಕ ರೋಷನ್ ಬಾಸ್ಟಿಯನ್ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ರು. ಹೊಸ ವಿನ್ಯಾಸಗಳೊಂದಿಗೆ ಗ್ರಾಹಕರನ್ನ ವಾಕ್ಮೆಟ್ ಆಕರ್ಷಿಸ್ತಾ ಇದೆ. ಪ್ರತಿ ಹಂತದಲ್ಲೂ ಸಾಟಿ ಇಲ್ಲದ ಸೌಕರ್ಯವನ್ನ ಖಾತ್ರಿಗೊಳಿಸುತ್ತದೆ. ವಾಕ್ಮೆಟ್ ಜಾಗತಿಕ ಮಾರುಕಟ್ಟೆಗೆ ತನ್ನ ವಿಸ್ತರಣೆಯನ್ನ ಘೋಷಿಸುವುದಕ್ಕೆ ಹೆಜ್ಜೆ ಹಾಕ್ತಾ ಇದೆ. ಪ್ರಪಂಚದಾದ್ಯಂತ ಜನರ ಅಗತ್ಯವನ್ನ ಪೂರೈಸುವುದಕ್ಕೆ ಮುಂದಾಗಿದೆ. We are collaborating with one of India's finest talent in cricket, Mr. Sanju Samson, as a brand ambassador. Very thankful and grateful to be here at this moment, such a special occasion for the Walkmate family. Yeah. Looking forward to a special partnership, and let's see how many sixes we both hit in the coming season. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ಹೊಸ ಮನ್ವಂತರವನ್ನೇ ಸೃಷ್ಟಿಸಿದೆ. ಇದೀಗ ಮತ್ತೊಂದು ವಸತಿ ಬಡಾವಣೆಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಮಂಗಳೂರಿನ ಮುಕ್ಕದಲ್ಲಿ ನಂದಿನಿ ನದಿಯ ಹಿನ್ನೀರಿನ ತಟದಲ್ಲಿ 15 ಎಕರೆಯಲ್ಲಿ ರೋಹನ್ ಎಸ್ಟೇಟ್ ಬಡಾವಣೆಯೊಂದನ್ನು ನಿರ್ಮಿಸಿದೆ. ಪರಿಸರದ ಶ್ರೀಮಂತಿಕೆಯ ಜೊತೆಗೆ ಅತ್ಯಂತ ಸುರಕ್ಷಿತ ಹಾಗೂ ಆಕರ್ಷಕವಾಗಿ ಈ ಬಡಾವಣೆ ಮೂಡಿ ಬಂದಿದೆ. ಇದೊಂದು ಪರಿಪೂರ್ಣವಾದ ರೆಸಾರ್ಟ್ ಮಾದರಿಯ ಬಡಾವಣೆಯಾಗಿ ರೂಪುಗೊಂಡಿದೆ.
ಈ ಬಗ್ಗೆ ಮಾತನಾಡಿದ ರೋಹನ್ ಕಾರ್ಪೊರೇಷನ್ ಮಾಲೀಕ ರೋಹನ್ ಮೊಂತೆರೋ ಮುಂದಿನ 15 ದಿನಗಳ ಒಳಗೆ ಬಡಾವಣೆ ಬುಕ್ ಮಾಡಿದವರಿಗೆ %15 ರಿಯಾಯಿತಿ ನೀಡುವುದಾಗಿ ತಿಳಿಸಿದ್ದಾರೆ. ರೋಹನ್ ಎಸ್ಟೇಟ್ ಮುಖ 15 ಎಕರೆಯಲ್ಲಿ ನಾವು ಲೇಔಟ್ ಮಾಡಿದ್ದೇವೆ. ಒಳ್ಳೆ ಥರದಲ್ಲಿ ಲೇಔಟ್ ಮಾಡಿದ್ದೇವೆ. ಆಲ್ ದ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ. ಅದು ಹೈವೇ ಬದಿಗೆ ಉಂಟು, ರಿವರ್ಸ್ ಸೈಡ್ ಉಂಟು. ಹಾಗಾಗಿ ಒಳ್ಳೆಯ ಥರದಲ್ಲಿ ಡೆವಲಪ್ ಮಾಡಿದ್ದೇವೆ. ಅದರಲ್ಲಿ 90% ಡೆವಲಪ್ ಆಗಿದೆ. ಇನ್ನೊಂದು 10% ಉಂಟು, ಅದನ್ನು ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ ಸರ್. ಇದು ಜನರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇವೆ ಸರ್. ಒಳ್ಳೆಯದೆ. 15 ದಿವಸ ಬುಕ್ ಮಾಡಿದವರಿಗೆ ನಾವೊಂದು 15% ಡಿಸ್ಕೌಂಟ್ ಕೊಡ್ತೇವೆ. ಅದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮತ್ತು ಹೊಸ ವರ್ಷದ ಪ್ರಯುಕ್ತ.